ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಜ್ಯೇಷ್ಠ ಮಾಸದ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ 29ನೇ ತಾರೀಕು ಸೋಮವಾರ ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯನ್ನು ಜ್ಯೇಷ್ಠ ಹುಣ್ಣಿಮೆ, ವಟ ಹುಣ್ಣಿಮೆ, ಭೂಮಿ ಹುಣ್ಣಿಮೆ, ಕಾರ ಹುಣ್ಣಿಮೆ ಅಂತೆಲ್ಲ ಕರೀತಾರೆ. ನಾನಾ ಹೆಸರುಗಳಿಂದ ಕರೆಯುವ ಈ ಹುಣ್ಣಿಮೆಯ ವಿಶೇಷತೆ, ಪೂಜಾ ವಿಧಾನ, ಪೂಜೆ ಸಮಯ, ಹುಣ್ಣಿಮೆ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ರೀತಿ ಈ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು ಅಂತೆಲ್ಲ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಈ ಹುಣ್ಣಿಮೆಯ ವಿಶೇಷತೆ ಅಂದರೆ ವಟ ಸಾವಿತ್ರಿ ವ್ರತ. ಪ್ರತಿಯೊಬ್ಬ ಮದುವೆಯಾಗಿರುವ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಗಂಡನ ದೀರ್ಘಾಯುಷ್ಯಗೆ ವಟ ಸಾವಿತ್ರಿ ವ್ರತವನ್ನು ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಈಗ ವ್ರತದ ವಿಧಾನ, ಸಮಯ ಎಲ್ಲವನ್ನೂ ತಿಳಿಸ್ತಾ ಇದ್ದೀನಿ. ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಈ ಹುಣ್ಣಿಮೆಯನ್ನು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಆಚರಣೆ ಮಾಡ್ತಾರೆ. ಈ ಪವಿತ್ರ ದಿನದಂದು ದೇವಾನುದೇವತೆಗಳ ಆರಾಧನೆ, ವ್ರತ ಮತ್ತು ದಾನಕ್ಕೆ ವಿಶೇಷವಾದ ಮಹತ್ವವಿದೆ. ಈ ದಿನ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ವಿಶೇಷತೆ. ಹಾಗೆ ನದಿ ಸ್ನಾನ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ದಿನ ಹೋಗಿ ನದಿ ಸ್ನಾನ ಮಾಡಿದರೆ ಸೂರ್ಯದೇವರಿಗೆ ಪೂಜೆ ಮಾಡೋದು, ಅರ್ಘ್ಯ ಕೊಡೋದು, ಬಾಗಿನ ಕೊಡೋದು ಇದೆಲ್ಲ ಶ್ರೇಷ್ಠವಾದದ್ದು. ಹಾಗೆ ಮುತ್ತೈದೆ ಹೆಣ್ಣು ಮಕ್ಕಳು ಗಂಡನ ದೀರ್ಘಾಯುಷ್ಯು ಮತ್ತು ಗಂಡನ ಯೋಗಕ್ಷೇಮಕ್ಕೋಸ್ಕರ ಆಲದ ಮರಕ್ಕೆ ಪೂಜೆ ಮಾಡೋದು, ಉಪವಾಸ ವ್ರತವನ್ನು ಆಚರಣೆ ಮಾಡೋದು ಈ ದಿನದ ವಿಶೇಷತೆ. ಇನ್ನು ಹುಣ್ಣಿಮೆಯಾಗಿರುವುದರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು ಈ ದಿನದ ವಿಶೇಷತೆ. ಬನ್ನಿ ಈಗ ಜ್ಯೇಷ್ಠ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಮುಕ್ತಾಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಜೂನ್ 29 ಸೋಮವಾರ ಬೆಳಗಿನ ಜಾವ 3:05 ಹುಣ್ಣಿಮೆ ತಿಥಿ ಪ್ರಾರಂಭವಾಗುತ್ತೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಣ್ಣಿಮೆ ತಿಥಿ ಪ್ರಾರಂಭವಾಗುತ್ತೆ. ಹಾಗೆ ಜೂನ್ 30ನೇ ತಾರೀಕು ಮಂಗಳವಾರ ಬೆಳಗ್ಗೆ 5:30 ಮುಕ್ತಾಯವಾಗುತ್ತೆ. 29ನೇ ತಾರೀಕು ಸೋಮವಾರ ಪೂರ್ತಿ ಹುಣ್ಣಿಮೆ ಇರುತ್ತೆ. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲೂ ಹುಣ್ಣಿಮೆ ಇರುತ್ತೆ. ಹಾಗೆ ರಾತ್ರಿ ಚಂದ್ರೋದಯ ಸಮಯದಲ್ಲೂ ಕೂಡ ಹುಣ್ಣಿಮೆ ಇರುತ್ತೆ. ಹಾಗಾಗಿ ತುಂಬಾ ವಿಶೇಷ. ಇನ್ನು ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಪೂಜಾ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಇದೆ. ಭಾನುವಾರ ಎಲ್ಲ ತಯಾರಿ ಮಾಡಿಕೊಂಡು ಸೋಮವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ಹುಣ್ಣಿಮೆ ಪೂಜೆಯನ್ನು ಮಾಡ್ಕೊಳ್ಬೋದು. ಅನಂತರ ಆಲದ ಮರದ ಪೂಜೆಯನ್ನು ಮಾಡಿ ವಟ ಸಾವಿತ್ರಿ ವ್ರತವನ್ನು ಕೂಡ ಮಾಡಬಹುದು. ಯಾರಿಗೆಲ್ಲ ಉಪವಾಸ ಇರೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋರು ಇರಬಹುದು. ಹಾಗೆ ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು ಅನ್ನೋ ಯಾವುದೇ ನಿಯಮಗಳು ಏನೂ ಇಲ್ಲ. ಪೂಜೆ ಆದ ಮೇಲೆ ಊಟವನ್ನು ಮಾಡಬಹುದು. ಪೂಜೆ ಆಗುವವರೆಗೂ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು. ಕಾರಣಾಂತರಗಳಿಂದ ಈ ಜ್ಯೇಷ್ಠ ಹುಣ್ಣಿಮೆ ದಿನ ಪೂಜೆನ ಮಾಡೋದಕ್ಕೆ ಆಗಿಲ್ಲ ಅನ್ನಂತಹವರು ಬರುವ ಅಮಾವಾಸ್ಯೆ ದಿನ ಕೂಡ ಈ ಪೂಜೆಯನ್ನು ಮಾಡಬಹುದು. ಜುಲೈ 14ನೇ ತಾರೀಕು ಈ ದಿನ ಮಾಡಬಹುದು. ಸೋಮವಾರ ಈ ಹುಣ್ಣಿಮೆ ಬಂದಿರೋದ್ರಿಂದ ಶಿವಪೂಜೆ, ಲಕ್ಷ್ಮೀನಾರಾಯಣರ ಪೂಜೆ ತುಂಬಾ ಶ್ರೇಷ್ಠ. ಸಾಧ್ಯವಾದರೆ ಶಿವ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿದರೆ ತುಂಬಾ ಒಳ್ಳೆಯದು. ಜಾತಕದಲ್ಲಿ ಹಾಗೆ ಮನೆಗಳಲ್ಲಿ ಇರುವಂತಹ ಎಷ್ಟೋ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಮನೆಯಲ್ಲಿ ಶಿವಲಿಂಗ ಇಟ್ಕೊಂಡಿದ್ರೆ ಹಾಲಿನಿಂದ ಅಭಿಷೇಕ ಮಾಡಿ ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಕೂಡ ಮಾಡಬಹುದು. ಪೂಜೆಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ 4:15 6:30 ತನಕ ಮಾಡಬಹುದು. ಇದಲ್ಲದೆ ಬೆಳಗ್ಗೆ 9 ಗಂಟೆಯಿಂದ 10:30 ಒಳಗಡೆ ಮಾಡಬಹುದು. ಇನ್ನು ಮಧ್ಯಾಹ್ನದಲ್ಲಿ ಅಭಿಜಿತ್ ಮುಹೂರ್ತ 12:30 1 ತನಕ ಇರುತ್ತೆ. ಅರ್ಧ ಗಂಟೆ ಮಾತ್ರ ಸಿಗುತ್ತೆ. ಯಾಕೆಂದರೆ ಯಮಗಂಡ ಕಾಲ 12:30 ಇರುತ್ತೆ. ಅದಾದ ಮೇಲೆ 12:30 1 ಗಂಟೆ ಒಳಗಾಗಿ ಅಂದರೆ ಅರ್ಧ ಗಂಟೆ ಸಮಯ ಇರುತ್ತೆ. ಈ ಸಮಯದಲ್ಲಿ ಮಾಡಬಹುದು. ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಿಲ್ಲ ಅನ್ನೋರು ಇನ್ನು ಸಂಜೆ 5:30 7 ಗಂಟೆ ತನಕ ಪ್ರದೋಷ ಸಮಯ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬಹುದು. ಈ ಸಮಯದಲ್ಲಿ ಕೂಡ ಸಂಜೆ ಪೂಜೆನ ಮಾಡ್ಕೊಳ್ಬೋದು. ಇನ್ನು ಸತ್ಯನಾರಾಯಣ ಪೂಜೆ ವ್ರತವನ್ನು ಮನೆಯಲ್ಲಿ ಮಾಡಿಕೊಳ್ಳೋರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು. ಅಥವಾ ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಪೂಜೆಯನ್ನು ಮುಗಿಸಬಹುದು. 10:30 ಯಮಗಂಡ ಕಾಲ ಸ್ಟಾರ್ಟ್ ಆಗುತ್ತೆ.
ಆದರೂ ಕೂಡ 9 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ನಿಧಾನವಾಗಿ ಪೂಜೆ ಮಾಡಿ ಮುಗಿಸಬಹುದು. ಇನ್ನು ಆಲದ ಮರ ಪೂಜೆ ಅಥವಾ ಅಶ್ವತ್ಥ ಮರದ ಪೂಜೆ ಅಥವಾ ಅರಳಿ ಮರದ ಪೂಜೆಯನ್ನು ಮಾಡುವಂಥವರು ಕೂಡ ಬೆಳಗಿನ ಜಾವ 9:30ರ ಒಳಗಾಗಿ ಮಾಡಿ ತುಂಬಾ ಒಳ್ಳೆಯದು. ಪದ್ಧತಿ ಇರೋರು ಮಾಡಬೇಕು ಅಂತ ಏನೂ ಇಲ್ಲ, ಪ್ರತಿಯೊಬ್ಬರು ಕೂಡ ಮಾಡಬಹುದು. ಆದರೆ ಕೆಲವರು ನಾವು ಇರೋಂತಹ ಜಾಗದಲ್ಲಿ ಆಲದ ಮರ ಇಲ್ಲ ಅಂದರೆ ಅರಳಿ ಮರ, ಬೇವಿನ ಮರಕ್ಕೂ ಕೂಡ ಈ ದಿನ ಪೂಜೆಯನ್ನು ಮಾಡಬಹುದು. ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಂಡೋಗಿ ಅರಳಿ ಮರದ ಬುಡಕ್ಕೆ ಆ ನೀರನ್ನು ಹಾಕಿ 12 ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬಂದರೆ ಕೂಡ ಸಾಕು, ಸಂಪೂರ್ಣ ಫಲ ಸಿಗುತ್ತೆ. ಫ್ರೆಂಡ್ಸ್, ಇನ್ನು ಈ ದಿನದ ಪೂಜಾ ವಿಧಾನಗಳನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸಾಮಾನ್ಯವಾಗಿ ಹುಣ್ಣಿಮೆ ದಿನ ಎಲ್ಲರೂ ಲಕ್ಷ್ಮೀ ಪೂಜೆ, ಅದರಲ್ಲೂ ಹುಣ್ಣಿಮೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರ್ತೀರ. ಅಂದರೆ ಈ ದಿನದ ವಿಶೇಷತೆ ಲಕ್ಷ್ಮೀನಾರಾಯಣರ ಪೂಜೆ ಆಗಿರ್ಬೋದು, ಮತ್ತು ಹುಣ್ಣಿಮೆ ಸೋಮವಾರ ಬಂದಿರೋದ್ರಿಂದ ಶಿವನ ಪೂಜೆ ಮತ್ತು ಈ ವಟ ಸಾವಿತ್ರಿ ವ್ರತವನ್ನು ಮನೆಯಲ್ಲಿ ಹೇಗೆ ಸರಳವಾಗಿ ಮಾಡಬಹುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.